ಭಾರತಕ್ಕೆ ಬರೋದಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್. ವಿಡಿಯೋ ಮೂಲವನ್ನ ಬೆನ್ನಹತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ವಿಡಿಯೋ ಮೂಲ ಎಲ್ಲಿ ಅಂತ ಎಸ್ಐಟಿ ಅಧಿಕಾರಿಗಳು ಅದರ ಬೆನ್ನನ್ನು ಹತ್ತಿದ್ದಾರೆ. ವಿಡಿಯೋ ಬಿಟ್ಟಿದ್ದು ಎಲ್ಲಿಂದ, ಯಾವ ದೇಶದಿಂದ? ಈ ಮೂಲಕ ಪ್ರಜ್ವಲ್ ಸಂಪರ್ಕಕ್ಕೆ ಎಸ್ಐಟಿ ಈಗ ಶತಪ್ರಯತ್ನವನ್ನ ನಡೆಸ್ತಾ ಇದೆ. ನಿನ್ನೆ ಸಭೆ ನಡೆಸಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ವಿಡಿಯೋ ಬಿಡುಗಡೆ ಆಯ್ತಲ್ಲ, ಇದು ಎಲ್ಲಿಂದ ಬಂತು, ಯಾರು ಬಿಡುಗಡೆ ಮಾಡಿದ್ರು, ಯಾವ ದೇಶದಿಂದ ಬಿಡುಗಡೆ ಮಾಡಿದ್ರು, ಎಷ್ಟು ಗಂಟೆಗೆ ಇದನ್ನ ಬಿಡುಗಡೆ ಮಾಡಲಾಗಿದೆ, ಈ ರೀತಿಯಾದಂಥ ಒಂದಷ್ಟು ವಿಡಿಯೋ ಏನು ಹೊರಗಡೆ ಬಂದಿದೆ ಅದರ ಬೆನ್ನನ್ನು ಹತ್ತಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಿಡುಗಡೆ ಮಾಡಿರೋ ಅಂತ ವಿಡಿಯೋನ ಬೆನ್ನ ಹತ್ತಿರೋ ಅಂಥದ್ದು ಎಸ್ಐಟಿ ತಂಡದ ಅಧಿಕಾರಿಗಳು, ಸಿಬ್ಬಂದಿ. ನೇರವಾಗಿ ಈ ವಿಡಿಯೋ ಎಲ್ಲಿಂದ ಆಗಿದೆ, ಯಾವಾಗ ಬಿಡುಗಡೆ ಆಯಿತು, ಯಾವ ದೇಶದಿಂದ ಆಗಿದೆ, ಈ ರೀತಿಯಾದಂಥ ಒಂದಷ್ಟು ಬೇಸಿಕ್ ಕ್ವಶನ್ಸ್ನ ಮುಂದಿಟ್ಕೊಂಡು, ಹಾಗಾದರೆ ಎಸ್ಐಟಿ ಅಧಿಕಾರಿಗಳು ವಿಡಿಯೋ ಬಿಡುಗಡೆ ಮಾಡಿದ ಬಳಿಕ ಮಾಡ್ತಾರೋ ಅಂತ ಕೆಲಸ ಕಾರ್ಯಗಳ ಬಗ್ಗೆ ವಿವರಣೆಯನ್ನು ನೀಡೋದಾದರೆ ಪ್ರಜ್ವಲ್. ಮಧುಸೂದನ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಶುಕ್ರವಾರ ನಾನು ಭಾರತಕ್ಕೆ ಬರ್ತೀನಿ, ಎಸ್ಐಟಿ ತನಿಖೆಗೆ ಹಾಜರಾಗ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ವಿಡಿಯೋ ಎಲ್ಲಿಂದ ಬಿಡುಗಡೆಯಾಗಿದೆ ಅನ್ನೋದರ ಮೂಲವನ್ನ ಪತ್ತೆ ಹಚ್ಚಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅವರು ಎಲ್ಲಿಂದ ವಿಡಿಯೋವನ್ನ ಮಾಡಿದ್ದಾರೆ, ಅಂದ್ರೆ ಯಾವ ದೇಶದಿಂದ ವಿಡಿಯೋವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಈ ಹಿಂದೆ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ನಾನು 7 ದಿನಗಳಲ್ಲಿ ಭಾರತಕ್ಕೆ ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆದ್ರೆ ಅನಂತರದಲ್ಲಿ ಅವರು ಹಾಜರಾಗಿರಲಿಲ್ಲ. ಅದೇ ರೀತಿಯಲ್ಲಿ ಏನಾದ್ರೂ ಕಾನೂನು ಪ್ರಕ್ರಿಯೆ ವಿಳಂಬ ಮಾಡುವಂತಹ ದೃಷ್ಟಿಯಿಂದ ಇವರೇನಾದ್ರೂ ಇದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಬಾರಿಯೂ ಕೊಟ್ಟಿದ್ದಾರಾ ಅನ್ನೋದರ ಒಂದು ಅನುಮಾನ ಏನಿದೆ ಅದು ಎಸ್ಐಟಿ ಅಧಿಕಾರಿಗಳಿಗೆ ಕಾಡ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ವಿಡಿಯೋ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಇನ್ನೊಂದು ಕಡೆಯಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ದೇಶದ ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಅದರ ಬಗ್ಗೆ ಮಾಹಿತಿ ತಕ್ಷಣ ಎಸ್ಐಟಿ ಅಧಿಕಾರಿಗಳಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ಏರ್ಪೋರ್ಟ್ ನ ಎಲ್ಲಾ ಒಂದು ಯಾವ ಒಂದು ಟಿಕೆಟ್ ಅಂದ್ರೆ ಟಿಕೆಟ್ ಯಾವ ರೀತಿಯಲ್ಲಿ ಬುಕ್ ಆಗಿದೆ, ಆನ್ಲೈನ್ ನಲ್ಲಿ ಯಾರ್ಯಾರು ಬುಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಯಾವ್ದಾದ್ರು ಟಿಕೆಟ್ ಬುಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ನಲ್ಲಿ ಆಗಿರಬಹುದು ಅಥವಾ ಅವರೇನ ಅಂದ್ರೆ ಬೇರೆ ಯಾವ್ದಾದ್ರು ದೇಶದಿಂದ ಈ ಒಂದು ಟಿಕೆಟ್ ಏನಾದ್ರು ಬುಕ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸ ಏನಿದೆ ಅದನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮೊಕ್ಕಾಮನ್ನ ಹೂಡಿದ್ದಾರೆ. ಎಲ್ಲಿ ಯಾವ ಒಂದು ಏರ್ಪೋರ್ಟ್ಗೆ ಬರ್ತಾರೆ ಅಥವಾ ಯಾವ ಸಮಯದಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ತತ್ಕ್ಷಣವೇ ಅವರನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ಏನಿದೆ ಅದು ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರೆ ಮುಂದೆ ಅಂದ್ರೆ ತಕ್ಷಣವೇ ಅವರನ್ನ ಬಂಧಿಸುವಂತ ಒಂದು ಪ್ರಕ್ರಿಯೆಗೆ ಸಹಾಯವಾಗುತ್ತೆ ಅನ್ನುವಂತ ದೃಷ್ಟಿಯಿಂದ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಆ ಒಂದು ವಿಡಿಯೋ ಮೂಲವನ್ನ ಬೆನ್ನತ್ತಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಇಂಟರ್ಪೋಲ್ಗೂ ಕೂಡ ಈ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಇವರು ವಿಡಿಯೋವನ್ನ ಮಾಡಿದ್ದಾರೆ, ಶುಕ್ರವಾರ ಬರ್ತೀನಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಹೇಳಿರೋದ್ರಿಂದಾಗಿ ಇವರು ಯಾವ ಒಂದು ದೇಶದಲ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ಇಂಟರ್ಪೋಲ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನ ಮನವಿ ಕೂಡ ಮಾಡಿರುವಂತದ್ದು. ಅಂದ್ರೆ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ರೆ ತಕ್ಷಣವೇ ನಮಗೆ ನೀಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಇಂಟರ್ಪೋಲ್ಗೆ ಯಾವುದೇ ಒಂದು ಮಾಹಿತಿ ಲಭ್ಯವಾದ್ರೂ ಕೂಡ ಅದು ತಕ್ಷಣದಲ್ಲೇ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಲಭ್ಯವಾಗುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಾರೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಅವರು ಹೊರದೇಶದಲ್ಲಿ ಇದ್ದುಕೊಂಡು ವಿಡಿಯೋವನ್ನ ಯಾರಿಗೆ ಕಳಿಸಿದ್ರು, ಅನಂತರದಲ್ಲಿ ಆ ವಿಡಿಯೋ ಯಾವ ರೀತಿಯಲ್ಲಿ ಸರ್ಕ್ಯುಲೇಟ್ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಇಲ್ಲಿ ವಿಡಿಯೋವನ್ನ ಅವರು ಮಾಡಿ ಯಾರಿಗೆ ಕಳುಹಿಸಿದ್ದಾರೆ, ಅವರೊಂದಿಗೆ ಹಾಗಾದ್ರೆ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಕಾರಣ ಎಸ್ಐಟಿ ಅಧಿಕಾರಿಗಳು ಈ ಹಿಂದೆ ತನಿಖೆ ಮಾಡಿದಂತ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಯಾರೊಂದಿಗೂ ಕೂಡ ಸಂಪರ್ಕದಲ್ಲಿ ಇಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ವಿಡಿಯೋ ಬಿಡುಗಡೆ ಆದ ನಂತರದಲ್ಲಿ ಒಂದು ಅಂಶ ಅಂತೂ ಸ್ಪಷ್ಟವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ಯಾರೊಂದಿಗೂ ಸಂಪರ್ಕದಲ್ಲಿದ್ದಾರೆ, ಅವರು ಅಲ್ಲಿಂದ ಒಂದು ವಿಡಿಯೋವನ್ನ ಕಳಿಸಿಕೊಡ್ತಾ ಇದ್ದಾರೆ. ಆ ವಿಡಿಯೋ ಈಗ ಏನಿದೆ ಇದು ಸರ್ಕ್ಯುಲೇಟ್ ಆಗ್ತಾ ಇದೆ ಅನ್ನುವಂಥದ್ದಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಎಲ್ಲಾ ಒಂದು ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಿಡಿಯೋ ಮೂಲ ಯಾವುದು ಅನ್ನೋದಾಗಿರ್ಬೋದು ಅಥವಾ ಅವರು ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದಾಗಿರ್ಬೋದು, ಇವೆಲ್ಲವನ್ನ ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.